ಮಾಡಿ ಅಂತ ಲೆಟರ್ ಕೊಡ್ತಾರೆ. 6 ಕೋಟಿ ಜನರಲ್ ಸಿಗ್ತದೆ, 2 ಕೋಟಿ SC ST ಸಿಗ್ತದೆ. ಆ ದುಡ್ಡನ್ನ ನಿರ್ಮಿತಿ ಕೇಂದ್ರಕ್ಕೆ ಹಾಕಿಂತ ನೀವು ಲೆಟರ್ ಕೊಡ್ತೀರಲ್ಲ, ಏನ್ರಿ ನಿಮ್ದು ವ್ಯವಸ್ಥೆ? 2 ಕೋಟಿ ದುಡ್ಡು ಬಂದಿದ್ರೆ SC ST ಯಾರೋ 4 ಜನಕ್ಕೂ ಗುತ್ತಿಗೆ ಸಿಗ್ತಾ ಇತ್ತು. ಇನ್ನು 6 ಕೋಟಿಲಿ ಜನರಲ್ ಇರೋರು ಯಾರು ಜನರಲ್ ಕ್ಯಾಟಗರಿ ಯಾರಿದ್ದಾರೆ ಅವ್ರು ಸಿಗ್ತಾ ಇತ್ತು. ಅವ್ರು ಸಾಲ ಮಾಡಿಕೊಂಡು ಸೂಲ ಮಾಡಿಕೊಂಡು ಸಣ್ಣ ಪುಟ್ಟ JCB ಅವ್ರು ಗುತ್ತಿಗೆದಾರರು ಮಾಡಿಕೊಂಡು ಇವತ್ತು ಅವರು ಸೀಜ್ ಮಾಡ್ಕೊತಾ ಇದ್ದಾರೆ. ಎಂಟು ಕೋಟಿ ಅಲ್ಲಿ ತೆಗೆದ್ರಿ. ಕೋಟೆ ತಾಲೂಕಲ್ಲಿ ಎಷ್ಟು ರೆಸಾರ್ಟ್ಗಳಿದಾವೆ? ಎಷ್ಟು ರೆಸಾರ್ಟ್ಗಳಿಗೆ ನೀವು ಅನುಮತಿ ಕೊಟ್ಟಿದ್ದೀರಿ? ಯಾವ ಮಾನದಂಡದ ಮೇಲೆ ನೀವು ಅನುಮತಿ ಕೊಟ್ಟಿದ್ದೀರಿ? 84 ಕಡೆ ಕಬಿನಿ ಜಲಾಶಯ ತುಂಬಿದ್ರೆ ಆ ನೀರು ಎಲ್ಲಿ ತುಂಬುತ್ತೆ ಅಲ್ಲಿಂದ 100 ಮೀಟರ್ ಬಫರ್ ತುಂಬಿಡ್ಬೇಕು. ಅದ್ರೊಳಗಡೆ ಯಾರು ಏನು ಯಾವುದೇ ತರದ ಆಕ್ಟಿವಿಟೀಸ್ ಮಾಡಂಗಿಲ್ಲ. ಇವರು 2ನೇ ಬಾರಿ ಶಾಸಕರಾಗ್ತಿದ್ದಂಗೆ ಎಲ್ಲ ರೆಸಾರ್ಟ್ಗಳು ಯಾವ್ಯಾವ ನಿಂತಿದೆ ಎಲ್ಲ ಓಪನ್ ಆದ. ನೀವೆಲ್ಲ ರೆಸಾರ್ಟ್ಗಳು ಅಭಿವೃದ್ಧಿ ಮಾಡೋದಾದ್ರೆ ನಮ್ಮ ಸಮಾಜ ಅಭಿವೃದ್ಧಿ ಮಾಡೋದು ಯಾವಾಗ? ನಮ್ಮ ಕ್ಷೇತ್ರದ ಜನನ ಅಭಿವೃದ್ಧಿ ಮಾಡೋದು ಯಾವಾಗ? ರಸ್ತೆ ಅಭಿವೃದ್ಧಿ ಮಾಡೋದು ಯಾವಾಗ? ಅವ್ರಿಗೆ ಉದ್ಯೋಗ ಕೊಡೋದು ಯಾವಾಗ? ನೀವು ಇನ್ನು ಎಷ್ಟು ಬಾರಿ ಕೊಡ್ಬೇಕು? ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡುತ್ತೆ ಕನಕಭವನ. 8 ರಿಂದ 10 ಲಕ್ಷ. ಕನಕಭವನಕ್ಕಿಂತ ಮುಂಚೆ ವಾಲ್ಮೀಕಿ ಭವನ ಗುದ್ದಿ ಪೂಜೆ ಆಗಿತ್ತು. ನಮ್ಮ ಸಮಾಜದವ್ರಿಗೆಲ್ಲ ತೋರಿಸ್ತಾರೆ ಅದೊಂದ. ವಾಲ್ಮೀಕಿ ಭವನ ಮಾಡ್ತಾ ಇದೀರಿ, ವಾಲ್ಮೀಕಿ ಭವನ ಮಾಡ್ತಾ ಇದೀರಿ. ಯಾರಿಗಪ್ಪ ವಾಲ್ಮೀಕಿ ಭವನ ಮಾಡ್ತಾ ಇದೀರಿ? ಎಷ್ಟು ವರ್ಷ ಬೇಕು ಮಾಡಕ್ಕೆ? JDS ಪಕ್ಷದವ್ರಿಗೆ ಏನ್ ಮಾತಾಡಿದ್ರಿ? BJP ಪಕ್ಷದವ್ರಿಗೆ ಏನ್ ಮಾತಾಡಿದ್ರಿ? ಎಲ್ಲ ನನಗೆ ಮಾಹಿತಿ ಇದೆ, ಬಂದಿದೆ, ಸಮಯ ಬಂದಿದೆ. ಇವಾಗ ಎಲ್ಲ ಒಗ್ಗಟ್ಟಾಗಿ ಈ ಬಾರಿ ಏನೇ ಆಗ್ಲಿ ಕಾಂಗ್ರೆಸ್ನ ತೊಲಗಿಸ್ಬೇಕು. ಕೋಟೆ ತಾಲೂಕು ತೊಲಗಿಸ್ಬೇಕು. ನಮ್ಗೆ ಸಾಕಪ್ಪ ನೀನು ಅಭಿವೃದ್ಧಿ ಮಾಡಿರೋದು. ನಿಮ್ಮ ಅಭಿವೃದ್ಧಿ ಸಾಕು. 15 ವರ್ಷದಿಂದ ನಮಗೆ ಕೊಟ್ಟಿರೋ ಅಭಿವೃದ್ಧಿ ಸಾಕು. ದಯಮಾಡಿ ನೀವು ಬೇರೆ ಒಂದು ದಾರಿ ನೋಡ್ಕೊಳ್ಳಿ. ನಮ್ಗೆ ಆಗಂತಾರ ನಾವು ಗೆಲ್ಲಿಸ್ಕೊತೀವಿ ಅಂತ ನೀವೆಲ್ಲ ಪಣ ತೊಟ್ಟು ಇವತ್ತಿಂದಾನೆ ನನ್ನ ಬಗ್ಗೆ ಆಗ್ಲಿ, ಚಿಕ್ಕಣ್ಣವ್ರ ಬಗ್ಗೆ ಆಗ್ಲಿ, ಇನ್ನೊಬ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನಾವೆಲ್ಲ ಜೊತೆಲೇ ಚುನಾವಣೆ ಮಾಡ್ತೀವಿ, ನಾವು ಜೊತೆಲೇ ಬರ್ತೀವಿ.